ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೇ 5 ಆಫ್ ಮೈ MRR ಜರ್ನಿ. ಇದೊಂದು ವೆಲ್ನೆಸ್ ಸೆಂಟರ್. ಇಲ್ಲಿ ಆಯುರ್ವೇದಿಕ್ ಆ್ಯಸ್ ವೆಲ್ ಆಸ್ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಇದೆ, ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ಸ್ ಇದೆ, ಹಾಗೆ ರಿಲ್ಯಾಕ್ಸೇಷನ್, ಡಿಟಾಕ್ಸಿಫಿಕೇಷನ್ ಆ್ಯಂಡ್ ಬೇರೆ ಮಂಡಿ ನೋವು, ಶುಗರ್ಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ಸ್ ಇದೆ. ಇದು ಬಂದು ಟ್ರೀಟ್ಮೆಂಟ್ ಬ್ಲಾಕಲ್ಲಿ ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಹಾಗೆ ಫಸ್ಟ್ ಫ್ಲೋರ್ಗೆ ಹೋದರೆ ಫೀಮೇಲ್ ಟ್ರೀಟ್ಮೆಂಟ್ ಸೆಕ್ಷನ್ ಇರುತ್ತೆ, ಹಾಗೆ ಇನ್ನು ಬೇಸ್ಮೆಂಟ್ಗೆ ಹೋದರೆ ಮೇಲ್ ಟ್ರೀಟ್ಮೆಂಟ್ ಸೆಕ್ಷನ್ ಇರುತ್ತೆ. ಇದು ಬಂದು ಫೀಮೇಲ್ ಟ್ರೀಟ್ಮೆಂಟ್ ಸೆಕ್ಷನ್. ಇಲ್ಲಿ ಮಸಾಜ್ ರೂಮ್ಸ್ ಎಲ್ಲ ಇಲ್ಲೇ ಇರೋದು. ಸೊ ಈ ಥರ ಇದೆ ಇಲ್ಲಿ. ಹಾಗೆ ಟೆರೆಸ್ಗೆ ಹೋಗ್ಬಿಟ್ಟು ಅಲ್ಲಿ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಮಡ್ ಬಾತ್ ಎಲ್ಲ ಇದ್ದರೆ ಟೆರೆಸಲ್ಲಿ ಇರುತ್ತಂತೆ. ಅದು ಇವಾಗ ವೆದರ್ ಚೆನ್ನಾಗಿಲ್ಲ, ಒಂದು ಸ್ವಲ್ಪ ಕೋಲ್ಡ್ ಇದೆ ಅಂತ ಹೇಳಿಬಿಟ್ಟು ಈ ಥರ ಇತ್ತು. ಇನ್ನು ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಅದು ಬಂದು ಜಿಮ್ಮು. ಹಾಗೆ ಇಲ್ಲಿ ಸುಮಾರು ಒಂದು ಫ್ಲೋರ್ಸಲ್ಲಿ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಸೆಕ್ಷನ್ಸ್ಗಳು ಇದ್ದಾವೆ. ಆ್ಯಂಡ್ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಬಂದು ಯೋಗ ರೂಮ್, ಅಥವಾ ಅಲ್ಲಿ ಜುಂಬಾ ಕ್ಲಾಸಸ್ ಏನು ನಡೆಯುತ್ತಲ್ಲ ಅದೆಲ್ಲ ಅಲ್ಲೇ ಆಗೋದು. ಸೊ ದೊಡ್ಡದಾಗಿ ಒಂದು ಹ್ಯೂಜ್ ಹಾಲ್ ಇದೆ. ಆ್ಯಂಡ್ ಲಾಸ್ಟ್ ಫ್ಲೋರ್, ಥರ್ಡ್ ಫ್ಲೋರಿಂದ ಈ ಥರ ಕಾಣಿಸುತ್ತೆ ಟ್ರೀಟ್ಮೆಂಟ್ ಬ್ಲಾಕು. ಬೆಂಗಳೂರು ಹತ್ರ ಇರೋ ಸೋಲೂರಲ್ಲಿ MRR ಲೊಕೇಟ್ ಆಗಿರೋದು. ಇದ್ರ ಹತ್ರನೇ ಇನ್ನೊಂದು ಕ್ಷೇಮವನ ಅಂತಲೂ ಇದೆ. ಕ್ಷೇಮವನ, ಶಾಂತಿವನ ಇವೆಲ್ಲ ಇದೆ. ಬಟ್ ನಾನು ಬಂದಿರೋದು MRRಗೆ. ಹಾಗೆ ಈ ಒಂದು ರೂಮಲ್ಲಿ ಯೋಗ ಕ್ರಿಯಾಸನ ಮಾಡಿಸ್ತಾರೆ, ಜಲಸೂತ್ರ ಮತ್ತು ವಾಮನ ಅಂತ ಹೇಳಿಬಿಟ್ಟು. ಬಟ್ ನಾನು ಯಾವತ್ತೂ ಏನು ನನಗೆ ಬರೆದಿರಲಿಲ್ಲ, ಹಾಗಾಗಿ ನಾನು ಇದನ್ನು ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿಂದ ಥರ್ಡ್ ಫ್ಲೋರಿಂದ ನಾನು ಒಂದ್ಸಲ ಲಿಫ್ಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡೆ. ಯಾವತ್ತೂ ಈ ಲಿಫ್ಟ್ನ ಯೂಸ್ ಮಾಡಿರಲಿಲ್ಲ ಈ MRR ಟ್ರೀಟ್ಮೆಂಟ್ ಬ್ಲಾಕಲ್ಲಿ. ಯಾವಾಗಲೂ ಸ್ಟೆಪ್ಸ್ನೇ ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ ಒಂದು ಸಲ ಈ ಒಂದು ಲಿಫ್ಟಲ್ಲಿ ಹೋಗಬೇಕು ಅಂತ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತಲೇ ನಾನು ಬಂದಿರೋದು ಮೇಯ್ನಾಗಿ. ಇನ್ನು ಆಕ್ಯುಪಂಚರ್ ಮತ್ತು ಫಿಸಿಯೋಥೆರಪಿ ಎಲ್ಲ ಇರೋದು ಥರ್ಡ್ ಫ್ಲೋರಲ್ಲೇ. ಇದು ಬಂದು ಆಕ್ಯುಪಂಚರ್ ರೂಮು ಆ್ಯಂಡ್ ಇವಾಗ ತೋರಿಸ್ತಾ ಇರೋದು ಫಿಸಿಯೋಥೆರಪಿ ರೂಮು. ಹಾಗೆ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ತುಳಸಿ ಕಷಾಯ ಇತ್ತು. ಕೆಲವ್ರಿಗೆ ಆ್ಯಶ್ಗಾರ್ಡ್ ಜ್ಯೂಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಲೆಮನ್ ಜ್ಯೂಸ್ ಇರುತ್ತೆ. ಈ ಥರ ಬೇರೆ ಬೇರೆ ಥರ ಇರುತ್ತೆ. ಹಾಗೆ ಈ ಇಬ್ಬರು ಆಂಟಿರು ನಾನು ಕೂತಿರೋ ಟೇಬಲಲ್ಲಿರೋರು ಚನ್ನರಾಯಪಟ್ಟಣದವರು. ಅವ್ರು ಇವತ್ತು ಹೊರಟಿದ್ರು. ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ತುಳಸಿ ಕಷಾಯ ಕುಡಿದೆ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ, ಬ್ರೇಕ್ಫಾಸ್ಟು ಮಾಡಿದ್ದಾಯಿತು. ಅದಾದಮೇಲೆ ನನಗೆ ಬರ್ತಿದ್ದು ಒಂದು ಪೌಡರ್ ಮಸಾಜ್ ಅಂತ ಹೇಳಿಬಿಟ್ಟು. ಪೌಡರ್ ಮಸಾಜ್ ಆದಮೇಲೆ ಸ್ಟೀಮ್ ಇರುತ್ತೆ. ಸೊ ಅದು ಚೆನ್ನಾಗಾಯಿತು. ಆ್ಯಂಡ್ ದೆನ್ ಫಿಸಿಯೋಥೆರಪಿನೂ ಮಾಡಿಸ್ಕೊಂಡೆ. ಆಕ್ಯುಪಂಚರ್ ಕೂಡ ಆ್ಯಸ್ ಯೂಶ್ವಲ್ ಮಾಡಿಸ್ಕೊಂಡೆ. ಇದರಿಂದ ಸ್ವಲ್ಪ ಕೋಲ್ಡ್ ಅಥವಾ ಡಸ್ಟ್ ಅಲರ್ಜಿ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನು ನೋಡಬೇಕು ಎಷ್ಟು ಕಮ್ಮಿ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು. ಹಾಗೆಯೇ ಲಂಚ್ ಟೈಮ್ ಬಂದೆ ಬಿಡ್ತು. 12 o'clock ಆಯಿತು. ಹಾಗಾಗಿ ಲಂಚ್ ಮಾಡೋಣ ಅಂತ ಬಂದೆ. ಆ್ಯಸ್ ಯೂಶ್ವಲ್ ಪಪ್ಪಾಯ, ಬಟರ್ ಮಿಲ್ಕ್ ಮತ್ತು ನನಗೆ ಹೀರೆಕಾಯಿ ಪಲ್ಯನ ಕೊಟ್ಟಿದ್ದರು. ಹಾಗೆ ನನ್ನ ಹಸ್ಬೆಂಡ್ಗೆ ಮಿಲೆಟ್ಸ್ ಇಡ್ಲಿ, ಪಪ್ಪಾಯ ಮತ್ತು ಅವರಿಗೆ ಗ್ರೇವಿ ಆ್ಯಂಡ್ ಚಟ್ನಿ ಕೊಟ್ಟಿದ್ದರು. ಅದನ್ನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇನ್ನು 2 ಗಂಟೆಗೆ ಅವರಿಗೆ ಕ್ಯಾರೆಟ್ ಜ್ಯೂಸ್, ನನಗೆ ತುಳಸಿ ಕಷಾಯನ ಕೊಟ್ಟಿದ್ದರು. ಅದಾದಮೇಲೆ ಇನ್ನೊಂದು ಟ್ರೀಟ್ಮೆಂಟ್ ಬಂದು ಮಧ್ಯಾಹ್ನದ್ದು ಯೂಶ್ವಲಿ ವಾಟರ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಇದು ಬಂದು ಡುಷ್ ಅಂತ ಹೇಳಿಬಿಟ್ಟು ಕಾರ್ನರಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಹೈ ಸ್ಪೀಡಲ್ಲಿ ವಾಟರ್ ಜೆಟ್ಟಲ್ಲಿ ಇದನ್ನು ನೀರನ್ನ ಬಿಡ್ತಾರೆ, ಹಾಟ್ ವಾಟರು. ಈ 2 ಜೆಟ್ಸಲ್ಲೇ ಬಿಡೋದು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಚೇರ್ ಇದೆ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಟ್ರೀಟ್ಮೆಂಟ್ ಯಾರು ಕೊಡೋರು ಇರ್ತಾರಲ್ಲ ಅವರು ಆ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ಮಸ್ಟರ್ಡ್ ಪ್ಯಾಕ್ ಇತ್ತು ಬ್ಯಾಕಿಗೆ, ಬ್ಯಾಕ್ ಪೇನ್ ಇರುತ್ತೆ ಅಂತ ಹೇಳಿಬಿಟ್ಟು. ಇದು ಬಂದು ಅವಲಕ್ಕಿ ನಮಗೆ ಸ್ನ್ಯಾಕ್ಸ್ಗೆ ಕೊಟ್ಟಿದ್ದಿತ್ತು. ಆ್ಯಂಡ್ ದೆನ್ ಡಿನ್ನರ್ಗೆ ನನಗೆ ಸೂಪ್ ಮತ್ತು ಪಲ್ಯ ಮಾತ್ರ ಇಸ್ಕೊಂಡೆ. ಸ್ವಲ್ಪ ಹೆವಿ ಅಂತ ಅನ್ನಿಸ್ತಿತ್ತು ಪಪ್ಪಾಯ ತಿಂದರೆ. ಹಾಗೆ ನನ್ನ ಹಸ್ಬೆಂಡ್ಗೆ ಅವರಿಗೆ ಡಿಸ್ಚಾರ್ಜ್ ಇರೋದ್ರಿಂದ ಮಿಲೆಟ್ಸ್ ಉಪ್ಮಾನ ಕೊಟ್ಟಿದ್ದರು. ಆ್ಯಂಡ್ ದೆನ್ 8:15ಗೆ ಜೀರಿಗೆ ನೀರನ್ನ ಕೊಟ್ಟಿದ್ದರು. ಆ್ಯಂಡ್ ಅವ್ರು ಬಂದಿದ್ದು ರಿಲ್ಯಾಕ್ಸೇಷನ್ಗೋಸ್ಕರ. ಹಾಗಾಗಿ ಅವರು ವಾಪಸ್ ಹೊರಟರು ತುಮಕೂರಿಗೆ. ನಾನು ಇಲ್ಲೇ ಇರ್ತೀನಿ ಇವತ್ತಿಂದ, ಇನ್ನೊಂದು 4 ದಿನ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಡೇ 5. ನೀವು ಹಳೆ ವೀಡಿಯೋಸ್ನ ಡೇ 1 to ಡೇ 4 ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.